ನಮ್ಮ ಶಿಡ್ಲಘಟ್ಟ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಸಾರ್ವತ್ರಿಕ ಚುನಾವಣೆ ನಮ್ಮ ಮುಂದೆ ಬಂದಿದೆ. ಕರ್ನಾಟಕದಲ್ಲಿ ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು 2 ಹಂತಗಳಲ್ಲಿ ನಮ್ಮ ಲೋಕಸಭಾ ಚುನಾವಣೆ ನಡೀತದೆ. ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಈ ತಾಲೂಕಿನ ಈ ಲೋಕಸಭಾ ಕ್ಷೇತ್ರದ ಜನತೆಗೆ ತಿಳಿಯಪಡಿಸೋದೇನಂತಂದರೆ, ಇವತ್ತು ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕಾಗಿದೆ. ಯಾಕಂತಂದರೆ ಕಳೆದ 10 ವರ್ಷಗಳಿಂದ ಆಡಳಿತ ಮಾಡಿರ್ತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೊಟ್ಟ ಭರವಸೆಗಳನ್ನು ಇದುವರೆಗೂ ಈಡೇರಿಸಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ಈ ದೇಶದ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕಾಗಿತ್ತೋ ಅದನ್ನು ಕೂಡ ಮಾಡಿಲ್ಲ. ಮೂರನೇದಾಗಿ, ಬಹಳ ಮಹತ್ವವಾಗಿ, ಯಾವುದೇ ಸರ್ಕಾರ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕು. ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸಿದೆ, ಆಡಳಿತ ನಡೆಸಿದೆ. ಸಂವಿಧಾನಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ನಮ್ಮ ಕಣ್ಣಿದೆ. ಅದಕ್ಕೆ ಉದಾಹರಣೆ ಹೇಳ್ತಾ ಹೋದರೆ, ಇವತ್ತು 2014ರಲ್ಲಿ ಬಿಜೆಪಿ ಸರ್ಕಾರ ಏನು ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಈ ದೇಶದ 130ಕ್ಕೂ ಅಧಿಕ ಕೋಟಿ ಜನಸಂಖ್ಯೆಗೆ ಜನರಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ಭರವಸೆಗಳೇನಿತ್ತಪ್ಪ ಅಂತಂದ್ರೆ, UPA 2004ರಿಂದ 2014ರವರೆಗೂ UPA ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರ ನಡೆದಿತ್ತೋ ಅದನ್ನೇ ನಾವು ತಡಿತೀವಿ, ಎಲ್ಲ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಕಳಿಸ್ತೀವಿ ಅಂತಕ್ಕಂಥ ಭರವಸೆಯನ್ನ ಇಟ್ಟಿದ್ರು. ಏನಾವತ್ತು ಗ್ಯಾಸ್ ರೇಟು 450 ಇತ್ತು, ಪೆಟ್ರೋಲ್ ರೇಟು 65 ರೂಪಾಯಿ ಇತ್ತು, ಡೀಸೆಲ್ ರೇಟು 50 ರೂಪಾಯಿ ಇತ್ತು, ಅದನ್ನೆಲ್ಲ ನಾವು ಇನ್ನೂ ಕಡಿಮೆ ಮಾಡ್ತೀವಿ, ಬೆಲೆ ಜಾಸ್ತಿ ಆಗಿದೆ, ಇನ್ನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ 35 ರೂಪಾಯಿಗೆ ಸಿಗೋ ಥರ ಈ ದೇಶದ ಜನತೆಗೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಜೊತೆಗೆ 2 ಕೋಟಿ ಉದ್ಯೋಗನ ಪ್ರತಿ ವರ್ಷನೂ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರು. 100 ದಿನದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಬ್ಲಾಕ್ ಮನಿ, ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತಂದು ಈ ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನ ನಾವು ಹಾಕ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಅವೆಲ್ಲವೂ ಕೂಡ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದು ಕೂಡ ಈಡೇರಿಲ್ಲ. ಇವತ್ತು ಪೆಟ್ರೋಲ್ ರೇಟ್ ಭ್ರಷ್ಟಾಚಾರ ತಡಿತೀವಿ, ಭ್ರಷ್ಟರನ್ನೆಲ್ಲ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರು. ವಿಪರ್ಯಾಸ ಅಂತಂದ್ರೆ, ಈ ದೇಶದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಂತಹ 800ಕ್ಕೂ ಅಧಿಕ ಭ್ರಷ್ಟಾಚಾರಿಗಳನ್ನ, ವಿವಿಧ ರೀತಿಯ ಕೇಸುಗಳನ್ನ ಹಾಕಿಸಿಕೊಂಡು ತನಿಖೆಯನ್ನು ಎದುರಿಸ್ತಾ ಇರತಕ್ಕಂಥವರನ್ನ, 800ಕ್ಕೂ ಅಧಿಕ ಮಂದಿ ಭ್ರಷ್ಟಾಚಾರಿಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಮಾರನೇ ದಿನನೇ ಇವರು ಎಲ್ಲರೂ ಸತ್ಯ ಹರಿಶ್ಚಂದ್ರರು ಅಂತಕ್ಕಂಥ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಭ್ರಷ್ಟ ಸರ್ಕಾರ ಇದ್ರೆ ಅದು ಬಿಜೆಪಿ ಸರ್ಕಾರ. ಬೆಂಬಲಿತ ಅಭ್ಯರ್ಥಿಗಳಿಗೆ ಯಾರು ವೋಟ್ ಮಾಡಬೇಡಿ, ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ.